ಸರ್, ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಾಗಲಕೋಟೆ ಚುನಾವಣೆ ಅದೊಂದು ಬೈ ಇಲೆಕ್ಷನ್. ನಂಗೆ ಖುಷಿ ಇದೆ. ಏನಂತ ಹೇಳಿದ್ರೆ, ಅತ್ಯಂತ ಹಿರಿಯ ನಾಯಕರಾಗಿರುವಂತಹ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹುಲ್ಲಪ್ಪ ಮೇಟಿಯವರು ಸಂಸದರಾಗಿದ್ದರು, ಸಚಿವರಾಗಿದ್ದರು. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಮೇಟಿಯವರದ್ದು ಭಾಳ ಆಳದ ಕೊಡುಗೆ ಆಯಿತು. ಸ್ವತಃ ಸಿದ್ದರಾಮಯ್ಯನವರು ಬಾದಾಮಿಯಿಂದ ಬಂದು ಶಾಸಕರಾಗಿ ಹೋಗುವಲ್ಲೂ ಮೇಟಿಯವರ ಪಾತ್ರ ಇತ್ತು. ದುರ್ದೈವೇನೆಂದ್ರೆ, ಅಂಥ ಮೇಟಿಯವರು ಕೊನೆ ದಿನಮಾನಗಳಲ್ಲಿ ನನ್ನ ಸೇವೆಗೆ ಗುರುತಿಸಲ್ಪಡಲಿಲ್ಲ. ನಾ ಎಷ್ಟೇ ಆತ್ಮೀಯನಾಗಿದ್ದರೂ ನನಗೆ ಮಂತ್ರಿ ಮಾಡ್ಲಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವ್ರಿಗೆ ಅನ್ನುವಂಥ ನೋವಿನಲ್ಲೇ, ಆ ಕೊರಗಿನಲ್ಲೇ ಸನ್ಮಾನ್ಯ ಮೇಟಿಯವರ ಅನಿರೀಕ್ಷಿತವಾಗಿರುವಂಥ ನಮ್ಮ ಅಗಲುವಿಕೆ ಹಿನ್ನೆಲೆಯಲ್ಲಿ ಚುನಾವಣೆ ಬಂದಿತ್ತು. ಸಹಜವಾಗಿ ಯಾವುದೇ ಬೈ ಎಲೆಕ್ಷನ್ನಲ್ಲಿ ಒಂದು ಅನುಕಂಪದ ಕಾಂಪೋನೆಂಟ್ ಇರುತ್ತೆ. ಅದರ ಆಶ್ಚರ್ಯ ಏನಂದ್ರೆ, ಬಾಗಲಕೋಟೆಯಲ್ಲಿ ಅನುಕಂಪದ ಕಾಂಪೋನೆಂಟ್ ಇರಲಿಲ್ಲ. ಯಾಕೆ ಅನುಕಂಪದ ಕಾಂಪೋನೆಂಟ್ ಇರಲಿಲ್ಲ ಅಂದ್ರೆ, ಮೇಟಿಯವರು ಉತ್ತರಾಧಿಕಾರಿಯನ್ನು ಗುರುತಿಸಿರಲಿಲ್ಲ. ಅವ್ರು ಇರುವವರೆಗೂ ಮಕ್ಕಳನ್ನು ರಾಜಕಾರಣಕ್ಕೆ ತರಬೇಕು ಅಂದವ್ರಲ್ಲ. ಯಾಕಂದ್ರೆ ಅವರು ನಮ್ಮ ರಮೇಶ್ ಗಿನ್ ಸಾಹೇಬ್ರು ಹೇಳ್ತಾರೆ ಭಾಳ ಸಲ, ಜೆ.ಎಸ್. ಪಟೇಲ್ ಹೆಗಡೆ ಅವರು ಆವತ್ತು ಜನತಾ ಪಕ್ಷದ ಗರಡಿಯಲ್ಲಿ ಬಂದಿರೋರು ಮಕ್ಕಳನ್ನು ರಾಜಕಾರಣಕ್ಕೆ ತರುವುದರ ಕುರಿತು ಅವ್ರದ್ದೇ ಆಗಿರುವಂಥ ರಿಸರ್ವೇಷನ್ ಅವ್ರು ಇರುವವರೆಗೂ ತರಲಿಲ್ಲ, ಮುಂದೆ ಮಾಡಲಿಲ್ಲ. ಅದೇ ಒಂದು ದೊಡ್ಡ ಶಕ್ತಿ ಆಗಿತ್ತು ಮೇಟಿಯವ್ರದ್ದು. ಮೇಟಿಯವ್ರ ನಂತರ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋಂಥ ಸಾಕಷ್ಟು ಗೊಂದಲಗಳು ಅವ್ರ ಮನೆಯಲ್ಲಿ ನಡೆದು, ಸ್ವತಃ ಮುಖ್ಯಮಂತ್ರಿ ಅವರನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಮುಖ್ಯಮಂತ್ರಿ ಅಧಿಕೃತ ನಿವಾಸ ಕಚೇರಿಯನ್ನೇ ಬಳಸಿಕೊಂಡು ಅವ್ರಿಗೆ ಬೆದರಿಸುವ, ರಂಭಿಸುವ ಎಲ್ಲ ಕೆಲಸವನ್ನು ಮಾಡಬೇಕಾಗಿ ಬಂತು. ಅದರ ಪರಿಣಾಮ ಏನಾಯಿತು, ಇಡೀ ಬಾಕಿ ಕಾಂಗ್ರೆಸ್ಸಿಗರೆಲ್ಲರಿಗೂ ಕೂಡ ಇದು ಸಿದ್ದರಾಮಯ್ಯನವರ ಪರ್ಸನಲ್ ಆಗಿ ತೊಗೊಂಡಿದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಯಿತು. ಯೂಶ್ವಲಿ ಈ ರೀತಿ ಬೈ ಎಲೆಕ್ಷನ್ ಆದಾಗ ಮುಖ್ಯಮಂತ್ರಿಗಳು 1-2 ಬಾರಿ ಬಂದು ಹೋಗ್ತಾರೆ. ತುಂಬ ಅದು ನಿಮ್ಗೆ ಗೊತ್ತಿರಲಿ, ಸಿದ್ದರಾಮಯ್ಯನವರು ಅದನ್ನು ಯಾವ ರೀತಿಯ ಪ್ರತಿಷ್ಠೆಯನ್ನಾಗಿರಿಸ್ಕೊಂಡಿದ್ರು ಅಂತ ಹೇಳಿದ್ರೆ, ಅವರು 5 ದಿನದ ಪ್ರವಾಸ ಹಾಕ್ಬಿಟ್ರು. ಫಸ್ಟ್ ಡೇ ನಾಮಿನೇಷನ್ಗೆ ಬಂದು ಹೋದರು. 5 ದಿವಸ ಇದ್ದಿದ್ದು 6 ದಿವಸಕ್ಕೆ ಅದನ್ನು ಕಂಟಿನ್ಯೂಷನ್ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿ ಬೂತ್ ತಿರುಗಾಡೋ ಪರಿಸ್ಥಿತಿ ಬಂತು. ಇದು ಮೇಟಿಯವರು ನಿಲ್ಲಿಸಿರೋ ಕ್ಯಾಂಡಿಡೇಟಿನ ಗೆಲುವು ಸೋಲಲ್ಲ, ನನ್ನ ಸೋಲು ಗೆಲುವು ಅಂತ ಅವ್ರು ಪ್ರತಿಷ್ಠೆ ಮಾಡಿಕೊಂಡ್ರು. ಪರಿಣಾಮವಾಗಿ ಆಡಳಿತ ಯಂತ್ರ ಮತ್ತು ಹಣದ ಹರಿವು, ಈ ಎರಡನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಗೆದ್ದಿದೆ. ನಮ್ಮ ಅಭ್ಯರ್ಥಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ಅಭ್ಯರ್ಥಿ ಸ್ವಲ್ಪ ವಿಚಲಿತಲಾಗಲಿಲ್ಲ. ಸನ್ಮಾನ್ಯ ವೀರಣ್ಣಚರಂತಿ ಮಠರು ಒಂದು ಶೈಕ್ಷಣಿಕ ಕೊಡುಗೆ ಕೊಟ್ಟಿರೋರು, ಬಾಗಲಕೋಟೆ ಅತ್ಯಂತ ಹಿರಿಯ ನಾಯಕರು. ಅವ್ರಂಗೆ ನಾವು ದುಡ್ಡು ಹಂಚಿ ಇಲೆಕ್ಷನ್ ಮಾಡೋದು ಬೇಡ, ಕ್ಷೇತ್ರ ಕೆಡಬಾರದು ಅನ್ನುವಂಥ ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಇಲ್ಲಿವರೆಗೂ ಈ ರೀತಿಯ ಕೆಟ್ಟ ರಾಜಕಾರಣ ಮಾಡ್ಕೊಂಡು ಹೋಗೋದಿದೆ ಅನ್ನುವಂಥ ಒಂದು ನಿಲುವನ್ನು ತೆಗೆದುಕೊಂಡ್ರು. ಅದೇನು ಬರುತ್ತೋ ಪ್ರಾಮಾಣಿಕವಾಗಿ ನನಗೆ ಮತಗಳು ಬರಲಿ ಅನ್ನುವಂಥ ಭಾಳ ಗಟ್ಟಿ ನಿರ್ಣಯವನ್ನು ಮಾಡಿದ್ರು ನಮ್ಮೆಲ್ಲ ಹಿರಿಯರು ಕೂಡಿ. ಈ ಚುನಾವಣಾ ರಾಜಕಾರಣದ ವ್ಯವಸ್ಥೆಯನ್ನು ಬದಲಾಯಿಸುವ ಅಗತ್ಯ ಇದೆ ಅನ್ನುವಂಥದ್ದನ್ನು ಅವ್ರು ಮನಗಂಡರು. ಹೀಗಾಗಿ ನಾವೊಂದು ಪ್ರಾಮಾಣಿಕ ಚುನಾವಣೆಯನ್ನು ನಾವು ಮಾಡಿದ್ದೀವಿ. ಏನು ಬಂದಿದೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವಕ್ಕೆ ಸಲ್ಲುವ ಗೌರವ, ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಆಗಿರೋ ಅಭಿವೃದ್ಧಿಗೆ ಸಿಕ್ಕಿರುವಂಥ ಬಹುಮಾನ ಅಂತ ಭಾವಿಸ್ತೇನೆ. ಹಣದ ಹೊಳೆಯನ್ನೇ ಅವ್ರು ಹರಿಸಿಬಿಟ್ರು ಅನ್ನೋಂಥ ಮಾತಿದೆ. ಅದರ ಮಧ್ಯದಲ್ಲೂ ಕೂಡ ಖಂಡಿತ ನಾವು ಒಂದು ಹೋರಾಟವನ್ನು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿನೇ ಬಂದು ಬೂತ್ ತಿರುಗೋ ಹಾಗೆ ಮಾಡಿದ್ದೀವಿ. ಖಂಡಿತ ಅಲ್ಲಿ ಸೋತ್ರೆ ನನ್ನ ಕುರ್ಚಿ ಹೋಗ್ತದಂತ ಅವ್ರು ಭಯ ಬೀಳುವ ರೀತಿಯಲ್ಲಿ ಚುನಾವಣೆಯನ್ನು ಮಾಡಿದ್ದೀವಿ ಅನ್ನೋಂಥದ್ದನ್ನು ಒಂದು ವಿಶ್ವಾಸವನ್ನು ಹೊಂದಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತೇನೆ. ಸರ್, ಯತ್ನಾಳ್ ವಿಚಾರದಲ್ಲಿ ಭಾಳಷ್ಟು ತೊಂದರೆ ಆಯ್ತು ಸರ್. ಬರ್ತಾರೋ ಇಲ್ಲೋ, ಕರೀತಾರೋ ಇಲ್ಲೋ, ಹೋಗ್ತಾರೋ ಇಲ್ಲೋ, ಮತ್ತೆ ಬಂದ ಮೇಲೆ ಯಾಕೆ ಬಂದರು, ಯಾಕೆ ಬಿಟ್ಟರು, ಈ ರೀತಿ ಎಲ್ಲ ರೀತಿಯ ಗೊಂದಲ. ಆ ಹೆಸರು ಹೇಳಿದ್ಮೇಲೆ ಅವೆಲ್ಲೂ ಜೊತೆಗೆ ಬಂದ್ಬಿಡ್ತಾವೆ. ನೀವೇನು ಹೆಸರು ಹೇಳಿದಿರಿ, ಆ ಹೆಸರಿನೊಂದಿಗೆ ಬಾಕಿ ಸಂಗತಿಗಳು ಒಂದು ರೀತಿ ಪ್ರಿಫಿಕ್ಸ್ ಅಂತಾರೆ. ಹಾಗಾಗಿ ನಾ ಏನು ಹೇಳಿದ್ರು ಮತ್ತೆ ಅದೇ ಆಗ್ತದೆ. ಗೊಂದಲ, ಗೋಜಲು, ಬೇಡದ ಚರ್ಚೆಗಳು, ನಾನು ನಿನಗಂತೀನಿ, ನೀನು ನನಗನ್ನು. ನಾನು ಒಂದು ಸ್ವಲ್ಪ ಮರ್ಯಾದೆ ಇಟ್ಕೊಂಡು ರಾಜಕಾರಣ ಮಾಡೋ ಯೋಚನೆಯಲ್ಲಿದ್ದೀನಿ. ಖಂಡಿತ ಆ ವಿಷಯದಲ್ಲಿ ನಾನು ಏನಾದರೂ ರಿಯಾಕ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತದ, ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಂಥೇಳಿ. ಹಾಗಾಗಿ ಆ ವಿಷಯದಲ್ಲಿ ನಾನು ರಿಯಾಕ್ಟ್ ಮಾಡಲ್ಲ, ಯಾಕಂದ್ರೆ ನನ್ನ ಮೈಗೆ ಅದು ಅಂಟಬಾರದು. ಹಾಗಾಗಿ ನಾನು ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಆದರೆ ಹಿರಿಯರಿಗೆಲ್ಲ ಗೊತ್ತಿದೆ,
ಸ್ವತಃ ಚರಂಜ್ ಭಟ್ರಿಗೆ ಗೊತ್ತಿದೆ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವ್ರಿಗೆ ಗೊತ್ತಿದೆ, ಅಲ್ಲಿ ಇನ್ಚಾರ್ಜ್ ಆಗಿರುವಂಥ ಪಿ ರಾಜು ಅವ್ರಿಗೆ ಗೊತ್ತಿದೆ, ನಾನು ಕೂಡ ಪ್ರಭಾರಿಯಾಗಿದ್ದೆ, ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಗೊತ್ತಿದೆ, ವಿಶೇಷವಾಗಿ ಕರ್ನಾಟಕದ ಪ್ರಭಾರಿಯಾಗಿರುವಂಥ ರಾಧಾಮೋಹನ್ ಅಗರ್ವಾಲ್ರು, ಈ ಇಡೀ ಹೈಕಮಾಂಡಿನ ಗಮನಕ್ಕೂ ಕೂಡ ಏನೆಲ್ಲ ರಾಜಕೀಯ ಡೆವಲಪ್ಮೆಂಟ್ಸ್ ಆ ಸಂದರ್ಭದಲ್ಲಿ ಆಗಿದೆ ಅದರ ಒಳಿತು ಕೆಡಕುಗಳನ್ನು ಲೆಕ್ಕ ಹಾಕುವಷ್ಟು ಒಂದು ಪ್ರಬುದ್ಧವಾಗಿರುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಖಂಡಿತ ಸರ್ ಅದನ್ನೆಲ್ಲ ಗಮನಿಸಿ ಹಿರಿಯರು ಏನು ಮಾಡಬೇಕು ಆ ಸಂಗತಿಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಕೆಲಸ ಮಾಡ್ತಾರೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಇಲ್ಲ, ಅದು ಅಂದರೆ ಅದೆಲ್ಲ ಹಾಗೆ ರಾಜಕಾರಣದ ಸಂದರ್ಭದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಅವ್ರು ಕರೆದ್ರು, ಇವ್ರು ಹೋದರು, ಇವ್ರಿಗೆ ಹೋಗ್ಬೇಕಂತಿತ್ತು, ಅವ್ರಿಗೆ ಕರಿಬೇಕಂತಿತ್ತು, ಈ ರೀತಿ ಹಲವಾರು ಸಂಗತಿಗಳು ಅವರವರೇ ಉತ್ತರ ಕೊಡಬೇಕಾದ ಸಂಗತಿಗಳಿದೆ. ಆ ಎಲ್ಲ ಸಂಗತಿಗಳನ್ನ ಚರಂತಿ ಮಠರು ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ಸ್ವತಃ ಯತ್ನಾಳರು ಅದನ್ನು ಹೇಳಿದ್ದಾರೆ. ಸೊ ಆ ಹಿನ್ನೆಲೆ ಒಳಗೆ ಅವ್ರು ಹೇಳೋ ಸ್ಟೈಲ್ನೊಳಗೆ ಒಂದೊಂದು ಸಲ ನಮ್ಮ ರಾಜಕಾರಣದ ಅವರೊಂದು ಬಿರುದು ಪಡ್ಕೊಂಡ್ರೆ ಹೇಳೋ ರೀತಿಗೆ. ಸೊ ಹೀಗಾಗಿ ನನಗೇನು ಅನಿಸಲ್ಲ, ಅದು ಅವರೇ ಇಬ್ಬರು ಸ್ಪಷ್ಟಪಡಿಸಬೇಕಾದಂಥ ವಿಷಯ ಅಂತ ನನ್ನ. 3 ಮಂದಿ ಮುಖ್ಯಮಂತ್ರಿ ಬಂದರು, ಮಂದಿ ಸೇರಿಲ್ಲ, ನಾವು ಹೋದರೆ ಮಂದಿ ಸೇರಿತ್ತು. ಅದು ನನ್ನ ಇದರದಿಂದ ಅವ್ರು ಗೆಲ್ಲುತ್ತಾರೆ, ಅದು ಕ್ರೆಡಿಟ್ ಮಾತ್ರ ವಿಜೇಂದ್ರ ತಗೋತಾರೆ ಅಂತ ಒಂದು ಅಪಹಾಸ್ಯ ಮಾಡಿದ್ರು. ಸರ್, ನಂಗೆ ಜೆ ಎಸ್ ಪಟೇಲ್ರ ಮಾತು ನೆನಪಾಗ್ತದೆ. ಭಾಳ ಚಂದ ಕತೆ ಹೇಳ್ತಿದ್ರು ಅಂತ ಭಾವಿಸ್ತೀನಿ. ಅದು ನೀವು ಓದ್ರಿ. ಜೆ ಎಸ್ ಪಟೇಲ್ರು ಹಿಂಗೆ ಹೇಳಿದಾಗ ನನ್ನಿಂದಲೇ ಅಂತ ಹೇಳಿದಾಗ ಜೆ ಎಸ್ ಪಟೇಲ್ರು ಭಾಳ ಚಲೋ ಕತೆ ಹೇಳಿದ್ರು. ಅದು ನನಗೆ ಅಥವಾ ನೆನಪಾಗ್ತಿಲ್ಲೋ ಅಥವಾ ಹೇಳಬಾರ್ದು ಬಿಡಾಕ್ತೀನೋ, ಅದು ಪ್ರಾಸಂಗಿಕವಾಗಿ ಕೆಲವೊಂದು ಸಲ ಮನುಷ್ಯನಿಗೆ ಅನ್ಸಕ್ಕೆ ಶುರು ಆಗ್ತದೆ. ನನ್ನ ಸುತ್ತಲೇ ಮೊದಲೆಲ್ಲ ಏನು ತಿಳ್ಕೊಂಡಿದ್ರೆ ಹೇಳ್ರಿ, ಭೂಮಿ ಚಪ್ಪಟೆಯಾಗಿದೆ, ಸೂರ್ಯನೇ ಭೂಮಿಯ ಸುತ್ತುತ್ತಾನೆ, ಅಥವಾ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ, ಹಿಂಗೆಲ್ಲ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಕಾಲಕ್ಕೆ ಆಗ್ತಿರ್ತಾವೆ. ಹೀಗಾಗಿ ಈಗ ಏನಾಗತ್ತದ ಅನ್ನೋದು ನಾವು ಸ್ವಂತಕ್ಕೆ ತಿಳ್ಕೊಳ್ಳೋ ಅಗತ್ಯ ಅದ. ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೂರ್ಯ ಭೂಮಿ ಸುತ್ತಾಕತ್ತಾನೋ, ಭೂಮಿನೇ ಸೂರ್ಯನ ಸುತ್ತಾಕತ್ತದೋ ನೋಡೋಣ ಸರ್, ಅದೇನೇನಾಗುತ್ತೆ ಅಂತ ಗಮನಿಸೋಣ. ಥ್ಯಾಂಕ್ ಯು. ಇಡೀ ದೇಶದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟಿನ ನಿರಂತರ ತೀರ್ಮಾನಗಳು, ಹಲವು ತೀರ್ಮಾನಗಳು, ಇಡೀ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರವೇಶಾತಿಯ ಕಾಂಪ್ಲಿಕೇಶನ್ಸ್ ಈ ಎರಡನ್ನೂ ಗಮನಿಸಿ ಕೇಂದ್ರ ಸರ್ಕಾರ ನೀಟ್ ಅನ್ನುವಂಥ ಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆಯನ್ನು ತಂದಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಒಂದು ಸಹಜವಾಗಿ ಆರಂಭದಲ್ಲಿ ಸಾಕಷ್ಟು ಗೊಂದಲಗಳಿದ್ದು, ಕ್ಲಾರಿಟಿ ಬಂದು ಇವತ್ತು ಕೆಳ ಮಧ್ಯಮ ವರ್ಗದ ಬಡವರ ಮಕ್ಕಳು ಕೂಡ ನೀಟ್ ಎಕ್ಸಾಮಿನೇಷನ್ ಮೂಲಕ ವೈದ್ಯಕೀಯ ಪ್ರವೇಶವನ್ನು ಪಡೀಲಿಕ್ಕೆ ಅವಕಾಶ ಆಗಿರುವಂಥದ್ದು ಒಂದು ದೊಡ್ಡ ಪಾಸಿಟಿವ್ ಅಂಶ. ದುರ್ದೈವಶಾತ್ ಯಾವಾಗ ಒಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗ್ತದೆ, ಅದನ್ನು ಬುಡಮೇಲು ಮಾಡುವಂಥ ದುಷ್ಟಶಕ್ತಿಗಳು ಎದ್ದು ನಿಲ್ತವೆ. ಆ ರೀತಿ ನೀಟ್ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬೇಕು, ಈ ಕಮರ್ಷಿಯಲೈಸೇಷನ್ಗೆ ಅನುಕೂಲ ಆಗಬೇಕು ವೈದ್ಯಕೀಯ ಶಿಕ್ಷಣ ಅಂತ ಯಾರು ರುಚಿ ನೋಡಿದ್ರು ಕೆಲವೊಂದು ಮಾಫಿಯಾದವರು, ಅವರು ಇಡೀ ವ್ಯವಸ್ಥೆಯನ್ನು ತಿರುಚುವಂಥ ಪ್ರಯತ್ನದೊಳಗೆ ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡುವ, ಅಂದ್ರೆ ಅದನ್ನು ಬಹಿರಂಗಪಡಿಸುವ, ಅದರ ಮೂಲಕ ಹಣ ಗಳಿಸುವ, ಅದರ ಮೂಲಕ ಈ NTA ನಡೆಸುವ ಪರೀಕ್ಷೆಯ ವಿಶ್ವಾಸಾರ್ಹತೆಯನ್ನು ಕಳೆಯುವ, ಹೇಳಿಲ್ಲ ಅಲ್ಲಿ ನಡೀತಿರೋದು ಸರಿ ಇಲ್ಲ, ಇದು ಯಾರೋ ಮಾಡಿಬಿಟ್ರೆ ಸರಿ ಆಗ್ತದೆ ಅನ್ನುವಂಥ ಭ್ರಮೆ ಹುಟ್ಟಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಂಗೆ ನೆನಪಿದೆ 2017 ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು ಸರ್. ಕರ್ನಾಟಕದೊಳಗೆ ಒಂದು PU ಪರೀಕ್ಷೆ ನಡೀತು ಸರ್. ನಡೆದ ನಂತರ ಏನಾಯಿತು, ಕ್ವಶನ್ ಪೇಪರ್ ಔಟ್ ಆಯಿತು, ಇನ್ನೊಮ್ಮೆ ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ ಆಯಿತು. ಆ ಎರಡನೇ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಔಟ್ ಆಗಿಬಿಡ್ತು. ಮತ್ತು 3ನೇ ಬಾರಿಗೆ ಇಟ್ಟರು 2017 ನೀವು ನೆನಪು ಮಾಡ್ಕೊಡ್ರಿ. ಆಗ ಒಂದು 8-10 ಮಂದಿ ಶಾಸಕರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಶಾಸಕರು ನೇರವಾಗಿ ಸಭಾಪತಿಗಳ ಕೊಠಡಿಗೆ ಬಂದರು. ಸರ್, 3ನೇ ಬಾರಿ ನಡೆಸಿದಾಗ್ಲೂ PU ಪರೀಕ್ಷೆ ಸರಿಯಾಗಿ ನಡೀತದೆ, ಮತ್ತು 4ನೇ ಪರೀಕ್ಷೆ ನಾವು ಬರೀಲಿಕ್ಕೆ ಆಗೋದಿಲ್ಲ ಅನ್ನೋದು ಗ್ಯಾರಂಟಿ ಏನದಂತ. ಸರ್, ಇಲ್ಲಿ ಭಾಳ ತೊಂದರೆ ಈಡಾಗ್ತಿರೋದು ಯಾರಂದ್ರೆ ವಿದ್ಯಾರ್ಥಿಗಳು, ಪಾಲಕರು. ಸರ್, ನೀಟಿಗೆ ತಯಾರು ಮಾಡೋದಲ್ಲ ಕರ್ನಾಟಕ ರಾಜ್ಯದೊಳಗೆ, ಅದು ಭಾಳ ದೊಡ್ಡ ಸರ್ಕಸ್ ಅದು, ಅದೇನು ಸಣ್ಣ ಸಂಗತಿ ಇಲ್ಲ. ಮಕ್ಕಳು ಪಡೋ ಕಷ್ಟ, ಇನ್ನು ನಮ್ಮ ಮನೆಯೊಳಗೂ ಮಕ್ಕಳು ಅದಾರ ಸರ್, ಅದನ್ನೇ ಓದುವಂಥವ್ರು. ಸರ್, ಆ ಮಕ್ಕಳು ಪಡೋ ಕಷ್ಟ ಅದಲ್ಲ, ಇದನ್ನು ಯಾರು ಮಾಡ್ಯಾರ ಆ ಪಾಪಿಗಳಿಗೆ ನರಕವೂ ಕಡಿಮೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ರು ತಪ್ಪಿಲ್ಲ ಅಂತ ಭಾವಿಸ್ತೀನಿ ನಾನು. ಆ ಮಕ್ಕಳ ಆ ಪರಿಶ್ರಮಕ್ಕೆ ಏನೊಂದು ಹತಾಶೆಯನ್ನು ಉಂಟು ಮಾಡುವ, ಹಲವಾರು ಮಕ್ಕಳು ನಂದು ಈ ಪರೀಕ್ಷೆ ಚೆನ್ನಾಗಾಗಿತ್ತು ಮತ್ತು ಆಗ್ತೋ ಇಲ್ಲ ಅಂತ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವ ರೀತಿ ವಾತಾವರಣ ಏನು ನಿರ್ಮಾಣ ಆಗಿದೆ ಸರ್. ಇದಕ್ಕೆ ಯಾರು ತಪ್ಪಿಸ ಸರ್, ಈಗಾಗಲೇ CBI ಎನ್ಕ್ವೈರಿ ಕೊಟ್ಟಿದ್ದೀರಿ, ಅದನ್ನು ವೆಲ್ಕಮ್ ಮಾಡ್ತೀವಿ. ಆದ್ರೆ ಎನ್ಕ್ವೈರಿ ಆಗಿರೋದಕ್ಕೆ ಒಂದು ತಾರ್ಕಿಕ ಅಂತ್ಯ ಮುಟ್ಟಬೇಕು. ಯಾರು ಈ ಕೆಟ್ಟ ಕೆಲಸ ಮಾಡ್ರೆ ಅವ್ರಿಗೆ ಗಲ್ಲಿಗೇರಿಸ್ಬೇಕು. ಅದರ ಜೊತೆಗೆ ನೀಟ್ ಎಕ್ಸಾಮ್ ಮೂಲಕ ಆಗುವ ವ್ಯವಸ್ಥೆ ಖಂಡಿತ ಇದು ಸರಿಯಾಗಿ ಮುಂದುವರಿಬೇಕು. ಒಂದು ಫುಲ್ ಪ್ರೂಫ್, ಯಾವುದೇ ಕೊರತೆ ಇರದೇ ಇರುವಂಥ ಪರೀಕ್ಷೆ ವ್ಯವಸ್ಥೆ ನಿರ್ಮಾಣ ಆಗಬೇಕು.
ಮತ್ತು ಬಡವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರು ಕೂಡ ತೋಳಬಹುದು ಅನ್ನೋಂಥ ಏನು ವ್ಯವಸ್ಥೆ ಇದೆ ಇದು ಗಟ್ಟಿಯಾಗಿ ಮುಂದುವರಿಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮೆಲ್ಲರ ಮೂಲಕ ಮಾಡ್ತೇನೆ. ಸರ್, ಈಗ ನಾನೇನಾದರೂ ನಡೆದಿರೋ ಘಟನೆಯ ಬಗ್ಗೆ ಕಾಂಗ್ರೆಸ್ನವರು ಟೀಕೆಗೆ ಉತ್ತರ ಕೊಟ್ರೆ ನನಗೆ ಅರಿವದ ಆ ನೋವಿನಲ್ಲಿರೋ ಮಕ್ಕಳಿಗೆ ನೋವಾಗ್ತದೆ, ಆ ನೋವಿನಲ್ಲಿರೋ ಪಾಲಕರಿಗೆ ನೋವಾಗ್ತದೆ. ಪಾಪ ಅವರು ಗಲಿಬಿಲಿಗೊಂಡ್ಬಿಟ್ರ, ದಿಕ್ ತೋಚದಾಗ್ಯದ ಅವ್ರೆಲ್ರಿಗೂ ಕೂಡ. ಕಾಂಗ್ರೆಸ್ಸಿಗೆ ಇದು ರಾಜಕೀಯ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನೀಟನ್ನು ಹೊಡೆದು ಹಾಕಬೇಕು, ಇದೇ ವ್ಯವಸ್ಥೆಯೊಳಗೆ ಒಂದು ಲಾಬಿ ಜೊತೆ ಕೂಡಲಿ ಅನ್ನುವಂಥ ವಾತಾವರಣ ಕಾಂಗ್ರೆಸ್ ಯೋಚನೆ ಮಾಡ್ತಾರೆ. ಈಗ ಹೇಳಲ್ಲ ಸರ್, ಇದು ಘಟನೆ ಮುಗಿಲಿ, ನೀಟ್ ಪರೀಕ್ಷೆ ಮುಗಿಲಿ. ನಾ ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಧೈರ್ಯವಾಗಿ ಏನು ಹಿಂದಿನ ಪರೀಕ್ಷೆಯನ್ನು ಮಾಡಿದರೆ ಅದಕ್ಕಿಂತ ಚೆನ್ನಾಗಿ ಮುಂದಿನ ಪರೀಕ್ಷೆಯನ್ನು ಮಾಡಿ ಯಶಸ್ವಿಗಳಾಗಿ ಅನ್ನುವಂಥ ಆಗ್ರಹ ಮಾಡ್ತೇನೆ. ಕಾಂಗ್ರೆಸ್ ಮಾಡುವ ರಾಜಕೀಯ ಟೀಕೆಗಳಿಗೆ, ನೀಟ್ ಬಗ್ಗೆ ಅವ್ರು ಮಾಡ್ತಿರೋ ಹುನ್ನಾರಗಳಿಗೆ ಮುಂದಿನ ದಿನಮಾನಗಳಲ್ಲಿ ಖಂಡಿತ ಉತ್ತರ ಕೊಡ್ತೀವಿ.